ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ರಂಗನಾಥ್. ಮೊದಲಿಗೆ ಮುಖ್ಯಾಂಶಗಳು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಿದ್ಧಗಂಗಾ ಶ್ರೀಗಳನ್ನು ಭೇಟಿ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಎಚ್.ಸಿ. ಬಾಲಕೃಷ್ಣ. ಎಪಿಎಂಸಿ ನಿರ್ದೇಶಕರಾದ ಮಂಜುನಾಥ್ ಸೇರಿ ಇನ್ನೂ ಅನೇಕ ಮುಖಂಡರುಗಳು ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಸೇರ್ಪಡೆಯಾದರು. ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಗುಜರಾತ್ ಹಾಗೂ ಇನ್ನೂ ಅನೇಕ ದೇಶಗಳು ಸೇರಿದಂತೆ ಯುವತಿಯರ ಹಾಗೂ ಪುಟ್ಟ ಕಂದಮ್ಮಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಿದ್ಧಗಂಗಾ ಶ್ರೀಗಳನ್ನು ಭೇಟಿ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಎಚ್.ಸಿ. ಬಾಲಕೃಷ್ಣ. ಮಾಗಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಚ್.ಸಿ. ಬಾಲಕೃಷ್ಣರವರು ನಾಮಪತ್ರ ಸಲ್ಲಿಸುವ ಮೊದಲು ಡಾಕ್ಟರ್ ಶಿವಕುಮಾರ ಸ್ವಾಮಿ ಮತ್ತು ವಿವಿಧ ಮಠಾಧೀಶರುಗಳ ಆಶೀರ್ವಾದ ಪಡೆದು ಈ ಸಂದರ್ಭದಲ್ಲಿ ಎಚ್.ಸಿ. ಬಾಲಕೃಷ್ಣರವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣ, ಮಂಡಿಗುರು, ಸುನಿಲ್, ಮನು, ವಿಜಯ್, ಮಧು, ಗಿರೀಶ್ ಇನ್ನೂ ಅನೇಕರು ಭಾಗವಹಿಸಿದರು. ಎಪಿಎಂಸಿ ನಿರ್ದೇಶಕರಾದ ಮಂಜುನಾಥ್ ಸೇರಿ ಇನ್ನೂ ಅನೇಕ ಮುಖಂಡರುಗಳು ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಸೇರ್ಪಡೆಯಾದರು. ಮಾಗಡಿ ತಾಲೂಕಿನ ಎಪಿಎಂಸಿ ನಿರ್ದೇಶಕರು ಆದ ಕೆಂಪಸಾಗರದ ಮಂಜುನಾಥ್ ಹಾಗೂ ತಿಪ್ಪಸಂದ್ರ ಹೋಬಳಿಯ ಕೋಡಿಪಾಳ್ಯ ಗ್ರಾಮದ ಹೇಮಂತ್ ಹಾಗೂ ಅವರ ಅನೇಕ ಬೆಂಬಲಿಗರೊಂದಿಗೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಹಾಗೂ ಎ ಮಂಜೂರವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಗುಜರಾತ್ ಹಾಗೂ ಇನ್ನೂ ಅನೇಕ ದೇಶಗಳು ಸೇರಿದಂತೆ ಯುವತಿಯರ ಹಾಗೂ ಪುಟ್ಟ ಕಂದಮ್ಮಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಕಳೆದ ದಿನಗಳ ಹಿಂದೆ ಜಮ್ಮು ಕಾಶ್ಮೀರ ಮಧ್ಯದಲ್ಲಿ 4 ಜನ ದುಷ್ಕರ್ಮಿಗಳು ಜಮ್ಮು ಕಾಶ್ಮೀರ ಕಥೋವಾ ಗ್ರಾಮದಲ್ಲಿ ಮತ್ತು ಬರುವ ಇಂಜೆಕ್ಷನ್ ನೀಡಿ 8 ವರ್ಷದ ಆಸಿಫಾಳ ಮೇಲೆ 8 ದಿನ ನಿರಂತರವಾಗಿ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದನ್ನು ಖಂಡಿಸಿ ಮಾಗಡಿ ಪಟ್ಟಣದಲ್ಲಿ JMS, SFI, NWF, CFI ಸಂಘ ಸಂಸ್ಥೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆಯಲ್ಲಿ SFI ರಾಜ್ಯ ಉಪಾಧ್ಯಕ್ಷ ಚಿಕ್ಕರಾಜುರವರು ಮಾತನಾಡಿ 8 ವರ್ಷದ ಬಾಲಕಿ ಆಸಿಫಾಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಲ್ಲದೆ ಕೊಲೆಗೈದ ಕೊಲೆಗಟಕರನ್ನು ಕೇಂದ್ರ ಸರ್ಕಾರ ಬಚಾವ್ ಮಾಡುವಲ್ಲಿ ತಲ್ಲೀನವಾಗಿದೆ ಎಂದು ತಿಳಿಸಿದರು. ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಡೀ ದೇಶ ಆಸಿಫಾಳ ಮೇಲೆ ಅತ್ಯಾಚಾರ ಆಗಿ ಕೊಲೆ ಏನಾಗಿದೆ ಆ ಪ್ರಕರಣದಿಂದಾಗಿ ಇಡೀ ದೇಶ ತಲ್ಲಣಗೊಂಡಿದೆ. ಬರೀ ನಮ್ಮ ದೇಶ ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ಕೂಡ ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಮತ್ತು ಇಡೀ ಬೇರೆ ಬೇರೆ ವಿದೇಶದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭಾರಿ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ನಿರ್ಭಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆದ ನಂತರದಲ್ಲಿ ಅವಾಗಲೂ ಕೂಡ ದೇಶ ತಲೆ ತಗ್ಗಿಸಿದ್ದು. ಈ ಪ್ರಕರಣ ಆದ ನಂತರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಏನಿವತ್ತು ಮುಸ್ಲಿಂ ದೇಶಿ ಹಿಂದುತ್ವದ ಕಾರ್ಯಕರ್ತರು ದೇವಸ್ಥಾನದ ಒಳಗಡೆ ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಿ ಮತ್ತು ಸಮರ್ಥನೆಯನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಕೇಂದ್ರ ಸರ್ಕಾರದ ಏನು ಇವತ್ತು ರಾಜನಾಥ್ ಸಿಂಗ್ ಗೃಹ ಸಚಿವರಿದ್ದಾರೆ, ಅವರು ಕೂಡ ಇದು ದೊಡ್ಡ ಸಿಲ್ಲಿ ವಿಚಾರ, ಯಾಕೆ ಇದನ್ನು ದೊಡ್ಡದು ಮಾಡ್ತೀರಾ, ಇದರಿಂದ ನಮಗೆ ಬೇರೆ ಬೇರೆ ಹೊರದೇಶದಿಂದ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಯಾರೂ ಕೂಡ ಬರೋದಿಲ್ಲ, ಇದನ್ನು ದೊಡ್ಡದು ಮಾಡಬೇಡಿ ಅಂತಕ್ಕಂಥ ಮೂಲಕ ದಲಿತರ ಮೇಲೆ ಮತ್ತು ನೀವು ನೋಡ್ಬೋದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದರಲ್ಲೂ ದಲಿತ ಮತ್ತು ಮುಸಲ್ಮಾನ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ದಾವೆ. ಏನಕ್ಕೆ ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಆಗಿದೆ. 17 ವರ್ಷದ ಯುವತಿಯ ಮೇಲೆ ಅಲ್ಲಿನ BJP ಶಾಸಕನೇ ಅತ್ಯಾಚಾರ ಮಾಡಿ ಇವತ್ತು ಅರೆಸ್ಟ್ ಆಗಿದ್ದಾರೆ. ಮತ್ತು ಗುಜರಾತ್ನ ಸೂರತ್ನಲ್ಲಿ ಅತ್ಯಾಚಾರ ಆಗಿದೆ. ಇಡೀ ದೇಶಾದ್ಯಂತ ದಲಿತ ಮತ್ತು ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಏಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ಸಂಘ ಪರಿವಾರ ಹಿಂದುತ್ವವಾದಿಗಳ ಒಂದು ವ್ಯವಸ್ಥಿತ ಸಂಚು ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಾಯೋಗಿಕವಾಗಿರ್ತಕ್ಕಂತಹ ಒಂದು ಸಂಚನ ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ, ಯಾಕೆಂದರೆ ಈ ದೇಶ
ವಿಶ್ವಕವಿ ಕುವೆಂಪು ಅವರು ಹೇಳಿದ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಧರ್ಮ ನಿರಪೇಕ್ಷತಾ ರಾಷ್ಟ್ರ, ಮತ್ತೆ ಆರ್ಟಿಕಲ್ 14 ಎಲ್ಲರೂ ಕೂಡ ಸಮಾನತೆಯಿಂದ ನೋಡಬೇಕು ಅಂತಕ್ಕಂಥದ್ದನ್ನೇ ನಮ್ಮ ಸಂವಿಧಾನನೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಕೂಡ ಪ್ರತಿಪಾದಿಸ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಅವರ ಒಂದು ಚೇಲಾ ಸಂಘಟನೆಗಳು ಏನಿದ್ದಾವೆ ಅವರು ನಾವು ಹಿಂದುತ್ವವಾದಿಗಳೇ ನಾವು ವಾಸ ಮಾಡಬೇಕು, ನಮ್ಮದೇ ರಾಷ್ಟ್ರ ಅಂತಕ್ಕಂಥದ್ದನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಆದರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದು ಧರ್ಮಗಳ ಎಲ್ಲ ಒಂದು ಏಕತೆಯಿಂದ ಬದುಕ್ತಿರ್ತಕ್ಕಂಥ ರಾಷ್ಟ್ರ. ನಾವು ಏಕತೆಯಿಂದನೇ ಬದುಕ್ತೀವಿ. ಈ ರೀತಿ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ಮುಂದುವರೆದ್ರೆ ಉಗ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯ ಸಂದೇಶವನ್ನ ಈ ಮಾಗಡಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ನಾವು ಈ ಮೂಲಕ ನಾವು ಈ ಪ್ರತಿಭಟನೆ ಮೂಲಕ ರವಾನಿಸಕ್ಕೆ ಇಷ್ಟಪಡ್ತೀವಿ ಸರ್. ಇದೇ ಸಂದರ್ಭದಲ್ಲಿ CFI ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸೈಯದ್ ಇಮ್ರಾನ್ ಮಾತನಾಡಿ, ನಮ್ಮ ಕ್ವಶನ್ ಏನಂದರೆ ಪಬ್ಲಿಕ್ ಏನು ಮಾಡಬೇಕು, ಪಬ್ಲಿಕ್ ವಿಕಾಸ ಯಾವಾಗ ಆಗುತ್ತೆ, ಇದೇ ನಮ್ಮ ಪ್ರಶ್ನೆ. ಈಗ ಆಸಿಫ್ ಆಗಿದ್ರೆ ಅನ್ಯಾಯ ಆಗಿದೆ, ಇದಕ್ಕೆ ನಾವು ಅನ್ಯಾಯಕ್ಕೋಸ್ಕರ ಓಡಾಡಬೇಕು, ಅನ್ಯಾಯ ಮಾಡೋರಿಗೆ ಬಚಾವಗೋಸ್ಕರ ಓಡಾಡಬಾರ್ದು. ಇದೇ ನಮ್ಮ ಮೆಸೇಜು ಏನು ಸರ್. ಇನ್ನೊಂದು ಇದರಲ್ಲಿ ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ ಮೇಲೆ ಈಗ ವಿಕಾಸ ಯಾರ್ದಾಗಬೇಕು, ಪಬ್ಲಿಕ್ದಾಗಬೇಕು, ರೇಪಿಶ್ವರ್ ಆಗಬೇಕಾ? ಆಗಲ್ಲ. ಇವರು ಹೇಳ್ತಾವ್ರೆ, ಪಾಲಿಸಿ ಮಾಡ್ತಾವ್ರೆ, ಇದು ಬ್ಯಾನ್ ಮಾಡಿದ್ರೆ ವಿಕಾಸ ಆಗುತ್ತೆ, ಅದು ಬ್ಯಾನ್ ಮಾಡಿದ್ರೆ ವಿಕಾಸ ಆಗುತ್ತೆ ಅಂತಾರೆ. ಟ್ರಿಪಲ್ ತಲಾಕ್ ಬ್ಯಾನ್ ಮಾಡಿದ್ರು, ಹೋಗಿ ಸರಿ ನಡೀರಿ, ಮಾಡಿದ್ರಿ ಆಯಿತು. ಇದು ರೇಪಿಸ್ಟ್ಗೆ ಯಾವಾಗ ಬ್ಯಾನ್ ಮಾಡ್ತೀರಾ ನೀವು? ಇಂಥ ಭ್ರಷ್ಟ ಇದು ಪಾಲಿಟಿಷಿಯನ್ಸ್ಗೆ ಯಾವಾಗ ಇದು ಬ್ಯಾನ್ ಮಾಡ್ತೀರಾ? ಅದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ತಾವು ದಯವಿಟ್ಟು ಒಂದು ಈ ಥರ ಬ್ಯಾನ್ ಹಿಡಿಬೇಕು. ಅದರಿಂದ ಇದು ಯಾವತ್ತೂ ಇದು ರೇಪ್ ಥರ ಇದು ಕೆಲಸ ಆಗಬಾರ್ದು. ಅವರಿಗೆ ಬಚಾವ್ ಮಾಡೋವರೆಗೂ ನೀವು ಗಲ್ಲಿಗೇರಿಸಬೇಕು ಮತ್ತು ಈ ರೇಪ್ ಮಾಡೋವರೆಗೂ ನೀವು ಗಲ್ಲಿಗೇರಿಸುವಂಥ ಒಂದು ಕಾನೂನು ನಮ್ಮ ದೇಶದಲ್ಲಿ ಜಾರಿ ಮಾಡಬೇಕು. ಇದೇ ನಮ್ಮ ನಿಮಗೆ ಮನವಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಹೋಮ್ ಟಿವಿಯಲ್ಲಿ. ವಂದನೆಗಳು.